ನಮಸ್ಕಾರ, ವೆಲ್ಕಮ್ ಟು ಸ್ಯಾಪ್ ಸ್ಟುಡಿಯೋಸ್. ನಾವಿವತ್ತು ಹೋಗ್ತಾ ಇದೀವಿ, ಒಂದು ಲೇಕ್ ಸಸ್ಟಿನಲ್ ಇದೆ, ಸ್ಮಾಲ್ ಇಂದ ಸಸ್ಟಿನ್ ಹೋಗ್ತಾ ಇದೀವಿ ಟ್ರೈನಲ್ಲಿ. ಇಲ್ಲಿಂದ ನೋಡ್ಬೋದು ನೀವು, ಒಂದು 60 ಕಿಲೋಮೀಟರ್ ದೂರ ಇದೆ. ಲೇಕ್ ಹೆಸರೇನೋ? ಲೇಕ್ ಹೆಸರೇನೋ? ಲೇಕ್ ಹೆಸರು ಬಂದ್ಬಿಟ್ಟು ಸಸ್ಟಿನ್ ಲೇಕ್ ಅಂತೇಳಿ. ಅಲ್ಲಿ ಮರಳು ಹೆಸರು ಹೇಳು. ಗೊತ್ತಿಲ್ಲ, ಅದು ಗೊತ್ತಿಲ್ವಾ ನಿಮ್ಗೆ? ಗೊತ್ತಾ ಕೆರೆ ಹೆಸರು? ಆದ್ರೆ ನೀವು ವ್ಯೂ ನ ಎಂಜಾಯ್ ಮಾಡ್ಬೋದು. ಆ ಕಡೆ ತುಂಬಾ ಗ್ರೀನರಿ ಇದೆ, ನೋಡಿ ಒಂದ್ಸಲ. ಸೈಕ್ ಆಗಿದೆ ಗ್ರೀನರಿ ಇಲ್ಲಿ. ಅಂದ್ರೆ ಇದು ಹೊಸ ರೂಟ್ ಹೋಗ್ತಾ ಇದೀವಿ ನಾವು. ಈ ಸೈಡ್ ಹೋಗೇ ಇಲ್ಲ, ಫಸ್ಟ್ ಟೈಮ್ ಹೋಗ್ತಾ ಇದೀವಿ ಈ ಕಡೆ. ಮೌಂಟೇನ್ಸ್ ಆರ್ ವೆರಿ ಗುಡ್. ಇವ್ ನೋಡಿ ಲೇಕ್ ಹೆಸರು ಸರ್ಚ್ ಮಾಡ್ತಾವನೆ. ಅಲ್ಲ, ಎಂತ ಮಾರ ಹೆಸರು ಗೊತ್ತಿಲ್ಲ, ಹಂಗ ಹೋಗ್ತಿದ್ರಿ. ಯಾರೋ ಒಬ್ಬ ಇದಾನೆ, ಅವನೇ ಕರ್ಕೊ ಹೋಗ್ತಾ ಇರೋದು. ನಮಗೂ ಈಗ ಹೋಗ್ಲಾಕ ಒಂದ್ 4 ಕಿಲೋ ಮತ್ ಬರ್ಲಾಕ ಒಂದ್ 4 ಕಿಲೋ. ಅಲ್ಲ ಸರ್, ನಂಗ್ ಮುರುಗೇಶ್ ಹೋಗ್ ಬರ್ಲಾಕ ಅಷ್ಟ 4 ಕಿಲೋ. ಒಂದ್ ಸೈಡ್ 4 ಕಿಲೋ 60 ಸೆಂಟ್, ಒಂದ್ ಸೈಡ್ 4 ಕಿಲೋ 50 ಸೆಂಟ್. ನನಗ್ ಗೊತ್ತಿದ್ದಿಲ್ಲ. ಈಗ ಮುರುಗೇಶಣ್ಣ ಹಾಕ್ತೀನಿ ಅಂತ ಹೇಳಣ, ಅವನಿಗೆ ದುಡ್ಡು ಕೊಡ್ಬೇಕು ನಾ ಪಗಾರ ಬಂದ್ರ. ಹುಡುಕಿದಕ್ಕೆ ಒಂದು 100 ಲೇಕ್ ಬಂತು. ಯಾವ ಲೇಕ್ ಅಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ನಾನು ಅಪ್ಡೇಟ್ ಮಾಡ್ತೀನಿ. ಅಲ್ಲಿ ಮುರುಗೇಶ್ ಅಂತ ಒಬ್ರು ಇದಾರೆ. ಆಕ್ಚುಲಿ ನಮ್ ಇದರಲ್ಲಿ ಫುಲ್ ಹೈಪರ್ ಸೀನಿಯರ್ ಅಲ್ಲ, ಹೈಪರ್ ಸ್ಟಾರ್ಟಿಂಗ್ ಅಲ್ಲಿ ಅವರು ಸೀನಿಯರ್ ಆಗಿದ್ರು. ಇದು ಇವ್ರು ಇದಾರೆ ಇಲ್ಲಿ, ಇವರು 30 ವರ್ಷದವರು. ಏನ್ ಪೆನ್ಷನ್ ಬರ್ತಿದ್ಯಾ? ಏನ್ ಆತರ ತೋರಿಸ್ತಿದ್ಯಾ? ಪಾಪ ಪೆನ್ಷನ್ ಏನ್ ಬರ್ತಿಲ್ಲ ಅವ್ರಿಗೆ, ಸದ್ಯಕ್ಕೆ ಗವರ್ಮೆಂಟ್ ಡ್ಯೂಟಿ ಇಲ್ವಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾನೆ ನಾವು, ನಂಗೆಲ್ಲ ಯಾರು ಬೇಜಾರ್ ಮಾಡ್ಕೋಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನಮ್ ಹಂಗೆ ಹೇಳ್ತಾನೆ, ಯಾರು ಬೇಜಾರ್ ಮಾಡ್ಕೋಬೇಡಿ. ನಾವು 7 ಜನ ಹೋಗ್ತಾ ಇದೀವಿ ಲೇಕ್ಗೆ. ಇವಾಗ ರಜಾ ಇದೆ ಅಂತ ವೆಕೇಶನ್ಸ್ಗೆಲ್ಲ ಹುಡುಗರೆಲ್ಲ ಇಡ್ಲಿ ಪ್ಯಾರಿಸ್ ಎಲ್ಲ ಹೋಗಿದ್ರೆ, ನಾವು ಇಲ್ಲೇ ಒಂದು 40 ಕಿಲೋಮೀಟರ್ ಲೇಕ್ ಇದೆ, ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ ಯಾರ್ಯಾರು ಇದ್ದಾರೆ ಅಂತ ತೋರಿಸ್ತೀವಿ ನೋಡಿ. ದರ್ಶನ್ ಅಂತ ಜೈದು, ನಾನು ಸಾದಿಕು, ದಿನೇಶ್. ಅವನ್ ಸಾಗಿಲ್ ಅಂತ. ಇವರು ದಿ ಗ್ರೇಟ್ ಮುರುಗೇಶ್ ಅಂತ ಲೆಜೆಂಡ್. ಏನಂದ್ರ ನನಗ ಇವನು ಹೊಸ ಟ್ಯಾಟೋ ಸ್ಕೇಟಿಂಗ್ ಬೋರ್ಡ್ ತಗೊಂಡಿದ. ಹೊಸ ಟ್ಯಾಟೋ ಹಾಕ್ಸ್ಕೊಂಡವನೆ ನೋಡಿ. ಇಲ್ಲಿ ಟ್ರೈನ್ ಸಿಸ್ಟಮ್ ಮೂವ್ ಆಗ್ತಾ ಇದೆ, ಮ್ಯಾಪ್ ಅಲ್ಲಿ ನೋಡ್ಬೋದು. ಹೆಂಗೆ ಒಳ್ಳೆ ಇರುವೆಗಳ ತರ ಕಾಣಿಸ್ತಾ ಇದೆ ಟ್ರೈನ್ಗಳಲ್ಲಿ. ಇಷ್ಟೇ ಇರೋದು ಕಂಟ್ರಿ, ಇದು ಕಂಟ್ರಿ ಪೂರ್ತಿ ಟ್ರೈನ್ಸ್ ನೀವು ಇಲ್ಲೇ ನೋಡ್ಕೊಬೋದು. ನಾವು ಹೋಗ್ತಾ ಇರೋದು ಇವಾಗ ಸಸ್ಟೈನ್ಸ್ ಟ್ರೇಸ್ ಅಂತ ನೋಡಿ. ಇದೇ ನಾವು ಹೋಗ್ತಾ ಇರೋ ಸ್ಟೇಷನ್ ಬಂದು ಇದು ಸಸ್ಟೈನ್ಸ್ ಟ್ರೇಸ್. ಇನ್ನು 3 ಸ್ಟಾಪ್ ಬಾಕಿ ಇದೆ. ಅಲ್ಲಿಗೆ ಹೋದ್ಮೇಲೆ ಲೇಕ್ ಹೆಂಗಿದೆ ಏನು ಅಂತ ತೋರಿಸ್ತೀವಿ. ಇವಾಗ ಸದ್ಯದಲ್ಲಿ ಸೆನಿಕಾ ಹೋಗ್ತಾ ಇದೀವಿ. ಈ ರೂಟ್ ಬರೀ ಪೂರ್ತಿ ತುಂಬಾ ಕಾಡೇ ಇದೆ. ಸಿಟಿ ತುಂಬಾ ಕಮ್ಮಿ ಈ ಸೈಡು. ಸಿಟಿ ಔಟ್ಸ್ಕರ್ಟ್ ಟೈಪಲ್ಲಿ ಹೋಗ್ತಾ ಇದೆ ಇದು. ಹೋಗೋ ರೂಟೆಲ್ಲ ಬರೀ ಕಾಡೇ ಇದೆ, ಎಲ್ಲ ಬರೀ ಕಾಡೇ ಇದೆ. ಆ ಕಡೆನೂ ಕಾಡು, ಈ ಕಡೆನೂ ಕಾಡು. ಕಾಡಲ್ಲೂ ಮನೆ ಮಾಡ್ಕೊಬಿಟ್ಟವ್ರು ಇವರು, ಭಯಂಕರ. ಲೇಕ್ ಹೆಸರು ಬಂದು ಗಜಾರಾ ಲೇಕ್ ಅಂತ. ಗಜಾರಕ್ ಲೇಕ್ ಅಂತ ಇವಾಗ ಗೊತ್ತಾಯ್ತು ಲೇಕ್ ಹೆಸರು. ತೋರಿಸ್ತೀವಿ. ಬಂದಿದ್ದೀವಿ. ಇದೇ ಸ್ಟೇಷನ್ನು, ಸಸ್ಟೈನ್ಸ್ ಟ್ರೇಸ್ ಅಂತ. ಕ್ಲಾಸಿಕ್ ಆಗಿದೆ ಇದು. ಮಂಗಳೂರಲ್ಲಿರೋ ಹಳೆ ಮನೆ ಥರ ಇದೆ ಸ್ಟೇಷನ್ ಇದು. ಇಲ್ಲಿಂದ ಒಂದು 10 ನಿಮಿಷ ವಾಕ್ ಇದೆ ಕೆರೆಗೆ. ಇರೋ ಸೈಡ್ ಬರೋ. ಇವಾಗ ನಡ್ಕೊಂಡು ಹೋಗ್ಬೇಕು. ಬಂದಿದ್ದಾರೆ ಮಕ್ಕಳು ಸ್ವಿಮ್ಮಿಂಗ್ ಆಡೋಕ್ಕೆ. ಕೊನೆಗೂ ಇಳಿದಿದ್ದೀವಿ. ಬಿಸಿಲು ಮಾತ್ರ ಭಯಂಕರ ಇದೆ. ಇಷ್ಟು ಜನ ಬಂದಿದ್ದೀವಿ ನೋಡಿ. ಕೆರೆ ತೋರಿಸ್ತೀವಿ. ಇಲ್ಲಿಂದ ಒಂದು 5 ನಿಮಿಷ ವಾಕ್. ನಮಸ್ಕಾರ, ಬನ್ನಿ. ಇವತ್ತು ಲೇಕ್ ಹೋಗ್ತಾ ಇದೀವಿ. ಲೇಕ್ ಹೋಗಿ ಮಜಾ ಮಾಡಿ ಎಂಜಾಯ್ ಮಾಡ್ತಾ ಇದೀವಿ. ಎಲ್ಲ ಬನ್ನಿ, ಎಲ್ಲ ರಿಕಾರ್ಡಿಂಗ್ ಆಗುತ್ತೆ. ಬನ್ನಿ ಹೋಗೋಣ.
ನಡ್ಕೊಂಡು ಹೋಗ್ಬೇಕು, ಹೋಗ್ತಾ ಇದೆ. ಹಿಂದೆ ಸಲಾಮ್ ಹುಸೇನ್ ಬರ್ತಾನೆ, ನೋಡ್ಕೊಳ್ಳಿ. ಒಂಥರ ಚೆನ್ನಾಗಿದೆ ಇದು ಊರು ನೋಡಿ. ಇವನು ನಮ್ಮ ಹಳ್ಳಿ ಥರನೇ ಇದೆ ಇದನ್ನು. ನಾಯಿಗಳೆಲ್ಲ ಕರ್ಕೊ ಬಂದವ್ರೆ. ಇವ್ರು ನಮ್ಮ ಮುರುಗೇಶ್ ಅವ್ರ. ಇಲ್ಲದೇ ಇಲ್ಲ, ಕಾಲಿಗೆ ಚಕ್ರ ಕಟ್ಕೊಬಿಟ್ಟವ್ರೆ, ಓಡ್ತಾನೆ ಇರ್ತಾರೆ ಇವರು. ಹೇಳ್ರಿ, ಮಾತಾಡ್ರಿ ಇವಾಗ. ಏನ್ ಹೇಳ ನಮ್ ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಕ್ ಆಗಲ್ಲ ಇವರು. ಸ್ಟಾರ್ಟಿಂಗ್ ಇಂದಾನು ಹಿಂಗೆ, ಸ್ಟಾರ್ಟಿಂಗ್ ಇಂದ ಏನು ಹೇಳಕ್ ಆಗ್ತಾ ಇಲ್ಲ ನಮ್ಗೆ. ಯಾವ್ದೋ ಗಾಡಿ ಬರ್ತಾ ಇದೆ. ಎಲ್ಲ ಯಾರ್ದೋ ನೆಂಟ್ರ ಮನೆಗೆ ಹೋಗ್ತಾರ ಅವರು. ಎಂಟ್ರ ಮನೆಗೆ ನಾಯಿ ಕರ್ಕೊಂಡು ನಾಯಿನ ಅವ್ರದ್ದು ಹೆಣ್ಣ ಹೋಗ್ಬೋದು, ಗೊತ್ತಿಲ್ಲ. ಯಾರ್ಯಾರು ಏನೇನ್ ತಿಂದ್ರಿ ನಾಷ್ಟ ಹೇಳ್ರಪ್ಪ, ನಾನು ಓಟ್ಸ್ ತಿಂದೆ. ನೀವು ರಾತ್ರಿ ಇದು ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ ನಮ್ದೇ. ಚಾಕೋಸ್, ಅವನ್ ಇನ್ನ ಚಿಕ್ಕ ಹುಡ್ಗ, ಚಾಕೋಸ್ ತಿಂತಾರೆ. ಏನೇನ್ ತಿಂದ? ಮಾಡ್ರನಪ್ಪ, ನಾವೇನ್ ಮಾಡ್ತೀರಾ? ಏನ್ ತಿಂದ? ಗಂಜಿ ಕುಡ್ದ ನೀನು? ಗಂಜಿ ಇಲ್ಲ, ಅಡಿಯಲ್ಲಿ ನೀರ್ ಕುಡ್ಕೊಂಬಂದ. ಪಲಾವ್ ತಿಂದೆ. ಪಲಾವ್. ನೀವೇನ್ ತಿಂದ್ರಿ ದರ್ಶನ್? ಅಯ್ಯೋ, ಏನು ತಿಂದಿಲ್ಲ. ಇದು ಚಾಕೋಸು ಅಂಡ್ ಇವ್ರು ಇನ್ನ ಚಿಕ್ಕ ಹುಡುಗ. ಇಲ್ಲಿ ನೋಡ್ರಿ ಕಾರ್ ಹೆಂಗಿದೆ ಇದು, ತೋರಿಸಿ. ಯಾಕೆಂದ್ರೆ ಹೋಗ್ಸ್ ವ್ಯಾಗನ್ ಇದು. ಹೆಸರು ಇಲ್ವಲ್ಲಪ್ಪ, ಇದು ಗಾಲ್ಫ್ GT ಹಿಟ್ಲರ್ ಕಾರ್. ಹೋಗ್ಸ್ ವ್ಯಾಗನ್. ನೀವೇನ್ ತಿಂದ್ರಿ ಸಾಯಿಲ್? ನಾವು ಉತ್ತರ ಕರ್ನಾಟಕದ ಹಾ, ಚಿತ್ರಾನ್ನ ತಿಂದ್ಬಿಟ್ಟು ಚಿತ್ರಾನ್ನ ಅಷ್ಟೇ. ಉತ್ತರ ಕರ್ನಾಟಕ ಅದರೆಲ್ಲ ಇಲ್ಲ. ಪಲಾವ್ ಕಟ್ಕೊಂಡ್ ಬಂದಿದ್ದೀನಿ. 5 ನಿಮಿಷದಲ್ಲಿ ಪಲಾವ್ ಮಾಡ್ತಾರೆ. ಇನ್ಸ್ಟೆಂಟ್ ಪಲಾವ್. ಇನ್ಸ್ಟೆಂಟ್ ಕುಕ್ಕರ್ ಇದೆ. ಇನ್ಸ್ಟೆಂಟ್ ಪಲಾವ್ 15 minutes. ನೀನೇನ್ ತಿಂದು? ಇವನೊಬ್ಬ ವ್ಲಾಗರು, ಹೆವಿ ಕಾಂಪಿಟೇಟರ್ ಇವನು. ಮನೆ ಕಡೆ ಮಾತಾಡ್ತಿದ್ದೀನಿ. ಏನ್ ತಿಂದೆ ನಾಷ್ಟ ಹೇಳು? ನಾಷ್ಟ ಏನಿಲ್ಲ, ಡ್ರೈ ಫ್ರೂಟ್ ಮತ್ತೆ ಬಾಳೆಹಣ್ಣು, ಮಿಕ್ಸರ್ ಹೆವಿ ಡಯಟ್ ಫಾಲೋವರ್ ಇವನು. ಹೋಗ್ತಾ ಇದಾರೆ ಹುಡುಗರೆಲ್ಲ ಹೋಗ್ತವ್ರೆ, ಫುಲ್ ಜೋಶ್ ಅಲ್ಲಿ ಇದಾರೆ. ನಮಗೂ ಗೊತ್ತಿಲ್ಲ ದಾರಿ ಎಲ್ಲಿ ಅಂತ. ಅವ್ನ್ ಜೈದ್ ಅನ್ನೋನೆ ಕರ್ಕೊ ಹೋಗ್ತಾ ಇರೋದು ನಮ್ಮನ್ನ. ಅಲ್ಲಿ ಹೋಗ್ಬಿಟ್ಟು ಕ್ಲೋಸ್ ಅಂತಂದ್ರೆ ಎಲ್ಲ ಹೋಗ್ತಾವ್ರಲ್ಲ, ಇವರೆಲ್ಲ ಹೋಗ್ತಿದಾರೆ ಅಂದ್ರೆ ಪಕ್ಕ ಇರುತ್ತೆ. ಬನ್ನಿ ನೋಡೋಣ. ಜಂಕ್ಷನ್ ತರ ಐತಿ ಇದು, ಇಷ್ಟೊಂದು ಟ್ರ್ಯಾಕ್ಸ್ ಎಲ್ಲ ಇದೆ. ಫುಟ್ಬಾಲ್ ಗ್ರೌಂಡ್ ಮಗ, ಬಾಸ್ಕೆಟ್ ಬಾಲ್ ಅಲ್ಲ, ಎರಡು ಒಂದೇ ಮಾಡ್ಕೊಂಡ್ಬಿಟ್ಟವ್ರೆ. 2 in 1. ಗ್ರೌಂಡ್ಸ್ ಕೂಡ ಇದೆ ಆಟ ಆಡಕ್ಕೆ. ಎಲ್ಲ ಪ್ರೈವೇಟ್ ಅನ್ಸುತ್ತಲ್ಲ ಇದು? ಹಾ, ಮತ್ತೆ ಗೌರ್ಮೆಂಟ್ ಉಯ್ಯಾಲೆ ಬರೀ ಆಟ ಆಡೋದೇ ನೋಡ್ತಾನೆ ಇವನು. ಮಕ್ಕಳು ಆಟ ಆಡೋದೇ ನೋಡ್ತಾನೆ. ಅದೇ ಇರೋದಪ್ಪ, ಆಟಾಡೋದೇ. ಮುರುಗೇಶ್ ಅಲ್ಲಿವರೆಗೂ ಹೋಗ್ಬೇಡಿ ನೀವು. ಮುರುಗೇಶ್ ಟಿ ಶರ್ಟ್, ಮುರುಗೇಶ್ ಅಂತ ದರ್ಶನ್ ಟಿ ಶರ್ಟ್ ತೋರಿಸ್ತೀನಿ ಒಂದು, ನೋಡಿ ಸೈಕ್ ಆಗಿದೆ ಅದು. ಇವ್ರು ಬೇಕು ಅಂತಾನೆ ತಗೊಂಡಿದೆ ಅಂತೆ ಟಿ ಶರ್ಟ್ ಇದು. ಮುರುಗೇಶ್ ತಗೊಂಡಾನೆ, ಅದು ಇನ್ನೊಂದ್ ದಿವಸ ಆಗ್ತಾನೆ, ಅವಾಗ ವಿಡಿಯೋ ಮಾಡ್ತೀವಿ. ಇವತ್ತು ಹಾಕೊಂಡಿದ್ರೆ ಸರಿ ಹೋಯ್ತಾ ಇರ್ಲಿಲ್ಲ ಅದು. ಇಲ್ಲ, ಬೀಚ್ ಕರೆಕ್ಟ್ ಆಗಿರೋದು, ಬೀಚ್ ಕೆರೆಗೆ. ಇಬ್ರಿಗೂ ನೀವು ಮಾಡ್ತಿರೋ ಕಟ್ಟಿಂಗ್ಗೆ, ನೀವಿರೋ ಲುಕ್ಗೆ ಕರೆಕ್ಟ್ ಆಗಿರೋದು ಇವತ್ತಿಗೆ ಹಾಕೊಂಡಿದ್ರೆ. ಯಾಕೆ ನೀವು ಈ ತರ ನನ್ಗೆ ಪಾರ್ಲೆಜಿ ಬಿಸ್ಕೆಟ್ ಕ್ರೀಮ್ ಹಾಕಿ ಕೊಡ್ತಾ ಇದೀರ ಅಂತ ಗೊತ್ತಾಗ್ತಾ ಇಲ್ಲ. ಬ್ಯಾಂಗ್ಳೂರ್ ಪಾರ್ಕ್ ತರ ಐತೆ ಇದು. ನೋಡಿ, ಕಬ್ಬನ್ ಪಾರ್ಕ್ ನೋಡ್ದಂಗೆ ಆಗ್ತಾ ಇದೆ ಇಲ್ಲಿ. ಎಲ್ಲ ನೋಡೋದು ಕಾನ್ಸರ್ಟ್ಗಳು ಇದ್ದೇ ಇರೋದು. ಯಾರು ತಾತ ಇದ್ದಾರೆ. ಸ್ಟೇಜ್, ಪಾರ್ಕಿಂಗ್ ಇದೆ. ಕಬ್ಬನ್ ಪಾರ್ಕ್, ಜುರಾಸಿಕ್ ಪಾರ್ಕ್ ಎಲ್ಲ ಇದೆ. ಓ, ಅಲ್ಲಿ ನೀರ್ ಬೇರೆ ಇದೆ, ಹೊಂಡ ತರ. ಇದೇನಾ ಹಿಂಗೆ ಕೆರೆ ಮೇಲೆ? ಇದೆಲ್ಲ ತಾನೆ. ದರ್ಶನ 6 ಗಂಟೆ ಎಲ್ಲ ನೀರಲ್ಲಿ ಆಚೆ ಮಾಡುತ್ತೆ. ದರ್ಶನ್, ಮಾತಾಡಿ ನೀವು. ಸ್ನಾನ ಮಾಡೋದೇ ಅಲ್ಲಿ ತಾನೆ. ನೀನಪ್ಪ ಎಮ್ಮೆ ಹೊಂಡ ನೋಡಪ್ಪ, ನಾನ್ ನಿಮ್ಮೆ ತರ ನಂಗೆ ಫಸ್ಟ್ ಆನ್ಸರ್ ಹೇಳ್ರಿ. ಹಾಕೊಂಡ್ಬಿಡೋದು ಕನ್ನಡಕ ಏನ್ ಶೋಕಿ ವಿಡಿಯೋ ನೋಡಿ. 60 ರೂಪಾಯಿ ದರ್ಶನ್ ಅದು. 60 ರೂಪಾಯಿ ಕನ್ನಡಕ, 60 ರೂಪಾಯಿ ಕನ್ನಡ. 200. ಅವ್ನು ಹೇಳ್ತಾವನೆ ಇನ್ನೇನ್ ಮತ್ತೆ ಸುಳ್ಳು ಯಾಕೆ ಹೇಳ್ದೆ, ನಿಜ ಹೇಳೋದು. 60 ರೂಪಾಯಿ ಅದು, ಮತ್ತೆ ಇನ್ನೇನು 100 ರೂಪಾಯಿ. ನಿಮ್ಮ ಚೌಕರ್ ಅಲ್ಲ ಅವರು, 3 ಯೂರೋದು ಚಪ್ಪಲಿ ತಗೊಂಡವ್ರೆ. ಗಾಯ್ಸ್, ಒಂದು ಶಿಲೆ ಇದೆ, ತೋರಿಸ್ತೀನಿ ನೋಡಿ. ಇವ್ರದ್ದು ಯಾಕೋ ಫೋಟೋ ಹಾಕಿದ್ದಾರೆ, ಗೊತ್ತಿಲ್ಲ ಗಾಯ್ಸ್
ಏನು ಅಂತ. ಅವ್ರು ಯಾರು ಅಂತನೂ ಗೊತ್ತಿಲ್ಲ, ಇದಾರೋ ಇಲ್ವೋ ಗೊತ್ತಿಲ್ಲ. ಚೆನ್ನಾಗಿದೆ. ಫೋಟೋ ಅಲ್ಲ, ಅದು ಮೇಲ್ಗಡೆ ಶಿಲೆ. ಹೋಗಿ ಹಾಕಿರೆ ಬಾತ್ ಕರ್ಕೆ ಗರ್ಮೆ. ಒಂಥರ ನನಗೆ ಸ್ವಲ್ಪ ಸೈಕಸ್ಯ ಏನು ಹೆಡ್ಫೋನ್ ಹಾಕೊಂಡಿದ್ಯಲ್ಲ. Headphones ಕೆರೆ ಏನ್ ಸಿಕ್ತು, ಮಾಡೋದನ್ನು? ಕೆರೆ ಸಿಕ್ತು. ವಾವ್, ವೆಲ್ಕಮ್ ಟು ದಿಸ್ ಲೇಕ್, ಅಮೇಜಿಂಗ್ ಲೇಕ್. ಗೈಸ್, ವೆಲ್ಕಮ್ ಟು ಟ್ರಾಸ್ಗಾ ಬೂಜ್ಗಾ ಜಕಾಜಾ ಲೇಕ್. ನೈಸ್, ದೊಡ್ಡದಾಗೆ ಇದೆ. ಏನಪ್ಪ ಇಲ್ಲಿ ಬೀಚ್ ಫೀಲ್ ಎಲ್ಲ ಕೊಟ್ಬಿಟ್ಟವ್ರೆ, ಸ್ಯಾಂಡ್ ಎಲ್ಲ ಹಾಕ್ಸಿದಾರೆ ನೋಡಿ. ಇಲ್ಲಿ ಬೀಚ್ ಫೀಲ್ ಬರಲಿ ಅಂತ ತರ್ಸಿರೋದು. ಇದು ಮಂಗಳೂರು ಬೀಚಿಂದ ತರ್ಸಿರೋದಂತೆ, ಮಂಗಳೂರಿಂದ ಇಂಪೋರ್ಟ್ ಮಾಡ್ಸಿರೋದಂತೆ. ಇದು ಮರಳು ಇದೇ ಲೇಕ್ ಗಾಯ್ಸ್. ಆ ಕಡೆ ನೆರಳಲ್ಲಿ ಜಂಪ್ ಎಲ್ಲ ಹೊಡಿಬೋದಂತೆ. ಜೈದ್ ಕರ್ಕೊ ಹೋಗ್ತಾವನೆ. ನಾವು ಇವಾಗ 11 ಗಂಟೆ ಇದೆ ಕರೆಕ್ಟಾಗಿ. ಈಗ ಬಿಸಿಲು ಕೂಡ ಇದೆ, ಒಳ್ಳೆ ಟೈಮಿಗೆ ಬಂದಿದ್ದೀವಿ. ಎಲ್ಲ ಕರೆಕ್ಟಾಗಿ ಮಾಡಿದ್ದೀವಿ. ತಪ್ಪೇನು ಮಾಡಿದ್ದೀವಿ ಅಂದರೆ ನಾವು ಅಡುಗೆನ ರೆಡಿ ಮಾಡಿದ್ದೀವಿ, ಬಾಕ್ಸ್ಗೆ ಹಾಕಿದ್ದೀವಿ, ಅದೇ ರೂಮಲ್ಲೇ ಬಿಟ್ಟು ಬಂದಿದ್ದೀವಿ. ಇಂಥ ಶಾಣೆ ಕೆಲಸ ಎಲ್ಲ ಮಾಡ್ತಾರೆ. ಹೊಡೀರಿ ಚಪ್ಪಾಳೆ. ಬ್ಯಾಗಲ್ಲಿ ಇಟ್ಕೊಂಡಿಲ್ಲ, ಯಾರು ಬ್ಯಾಗಲ್ಲಿ ಇಟ್ಕೊಂಡಿಲ್ಲ. ಹೊಡೀರಿ ಚಪ್ಪಾಳೆ. ಎಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಂಡು ರೂಮಲ್ಲಿ ಇಟ್ಟು ಬಂದಿದ್ದೀವಿ ಎಲ್ಲ. ಅಯ್ಯಪ್ಪ, ಈ ಥರ ನಮ್ಮದು ಕತೆ. ಇವಾಗ ಈಜಾಡಿ ಸುಸ್ತಾದ್ರೆ ಬೇರೆಯವ್ರ ಬಾಕ್ಸಲ್ಲಿ ತಿನ್ನೋದಷ್ಟೇ, ಹೋಗ್ಬಿಡ್ತೀವಿ ಅನ್ಸುತ್ತೆ. ಬಟ್ ಫ್ರೂಟ್ಸ್ ಇದೆ, ಪರವಾಗಿಲ್ಲ. ಫ್ರೂಟ್ಸ್ ಚೆನ್ನಾಗಿದೆ. ಈ ಕಡೆ ಚೆನ್ನಾಗಿಲ್ಲಪ್ಪ ನೀರು. ಈ ಕಡೆ ಚೆನ್ನಾಗಿಲ್ಲ, ಆ ಕಡೆ ಚೆನ್ನಾಗಿದೆ. ಯಾರು ಈ ಕಡೆ ಕರ್ಕೊಂಡ್ ಬಂದಿದ್? ಯಾರು ಆ ಕಡೆ ಚೆನ್ನಾಗಿ ಇವನ ಕರ್ಕೊಂಡ್ ಬಂದಿದ್ ಈ ಕಡೆ. ಇವನ್ ನೋಡಿರಿ ಫಸ್ಟ್. ಏನ್ ಎಕ್ಸ್ಪ್ಲೋರ್ ಮಾಡೋದ್ ನೀನು? ಈ ಕಡೆ ಎಲ್ಲ ಏನೇನೋ ಹಾಕ್ಬಿಟ್ಟಿದ್ದಾರೆ. ಅಲ್ಲೇ ಹೋಣ ಬನ್ನಿ, ಅಲ್ಲಿ ಚೆನ್ನಾಗಿದೆ. ಆ ಕಡೆ ಇಲ್ಲ, ಅಲ್ಲಿ ಹೋಗೋಣ. ಅಲ್ಲಿ ಆ ಕಡೆಯಿಂದ ಅಲ್ಲಿ ಯಾರು ಈಸ್ತವ್ರೆ, ಬಾತ್ಕೊಳ್ಳಿಲ್ಲ. ಇಲ್ಲಿ ಕೂಡ ಅಂಗಡಿಗಳಿದೆ. ಬಜ್ಜಿ ಬೋಂಡ ಎಲ್ಲ ಸಿಗಲ್ಲ ಇಲ್ಲಿ. ಪಿಜ್ಜಾ, ಬರ್ಗರು, ಬೀರು, ಮೊಜಿತೋ ಆ ಥರ ಸಿಗ್ತಾವಷ್ಟೇ. ಅದೊಂದು ಹೋಟೆಲ್ ಇದೆ, ಆ ಕಡೆ ಒಂದು ಹೋಟೆಲ್ ಇದೆ. ಗಾಯ್ಸ್, ನಮ್ಮ ಹುಡುಗರು ಕೆರೆ ಬಿಟ್ಟು ಅಲ್ಲಿ ಇಲ್ಲಿ ಸುತ್ತಾಕ್ ಹೋಗ್ತಾವ್ರೆ. ಜಾಗ ಚೆನ್ನಾಗಿದೆ, ಅಲ್ಲಿ ನೋಡೋಣ ಇಲ್ಲಿ ನೋಡೋಣ ಅಂತ. ಎಲ್ಲ ಕಾಡಿದೆ, ಎಲ್ಲೋಗಿದಾರೆ ಗೊತ್ತಿಲ್ಲ. 4 ಜನ, ನಾವು 3 ಜನ ಒಂದ್ ಕಡೆ ಇದೀವಿ, ಅವ್ರು 4 ಜನ ಒಂದ್ ಕಡೆ ಇದಾರೆ. ಇಲ್ಲಿ ಕಾಟೇಜಸ್ ಎಲ್ಲ ಚೆನ್ನಾಗಿದೆ, ತೋರಿಸ್ತೀವಿ ನೋಡಿ. ಆಯ್ತು, ಗೊತ್ತಾಯ್ತು. ಕಾಟೇಜಸ್ ಎಲ್ಲ ಕಾಟೇಜಸ್ ಇದು ಬೇಜಾನ್ ಇದೆ. ಆದ್ರೆ ಎಲ್ಲ ಖಾಲಿ ಇದೆ ಗಾಯ್ಸ್. ನಾವೇ ಹೋಗ್ತಾ ಇದೀವಿ ಈಗ ನೋಡಿ. ಏನೋ ಬೋರ್ಡ್ಗಳು ಅಷ್ಟು ಹಾಕಿದ್ದಾರೆ. ಅದು ಬ್ರಾಟಿಸ್ಲಾವಾ ಎಲ್ಲ ಊರುಗಳು ಬೋರ್ಡ್ ಹಾಕಿದ್ದಾರೆ ಗಾಯ್ಸ್. ಎಷ್ಟೆಷ್ಟು ಕಿಲೋಮೀಟ್ರ್ ಏನಿದೆ ಅಂತ ತೋರಿಸ್ತೀವಿ ನೋಡಿ. ಇದು ಪ್ರೈವೇಟಾ? ಈ ಕಡೆ ಸಪ್ರೇಟ್ ಇದೆ. ಮಿಯಾಮಿ, ಬ್ರಾಟಿಸ್ಲಾವಾ, ಲಾಸ್ ಆಂಜಲಸ್, ಬಾರ್ಸೆಲೋನಾ. ಬೇಜಾನಿದೆ ಗಾಯ್ಸ್ ಇಲ್ಲಿ. ಎಲ್ಲೆಲ್ಲಿಗೂ ಹಾಕ್ಬಿಟ್ಟವ್ರೆ. ನ್ಯೂಯಾರ್ಕು, ಟೋಕಿಯೋ, ಲಂಡನ್, ಬ್ಯಾಂಕಾಕು, ವಿಲ್ಲಿಂಗ್ಟನ್, ಮೆಕ್ಕಾ, ಏಥೆನ್ಸು, ರೋಮಾ. ಚೆನ್ನಾಗಿದೆ, ಒಂಥರ ಚೆನ್ನಾಗಿ ಹಾಕಿದ್ದಾರೆ ಗಾಯ್ಸ್. ಮೇಲ್ಗಡೆ ಪ್ಯಾರಡೈಸ್. ಈ ದೇಶವೇ ಇವ್ರದೇ, ಈ ಜಾಗ ಇವ್ರದೇ, ಈ ದೇಶವೇ ಇವ್ರದೇ. ಅಲ್ಲ, ಪ್ಯಾರಡೈಸ್ ಫೀಲ್ ಗಾಯ್ಸ್. ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಇದು ಸಖತ್ತಾಗಿದೆ ಲೈಕ್. ಇದು ಪ್ಲೇಸ್ ಮಾತ್ರ ಚೆನ್ನಾಗಿದೆ, ಕ್ರೇಜಿ ಆಗಿದೆ. ಜನಗಳು ತುಂಬ ಕಮ್ಮಿ. ವೀಕ್ ಡೇಸ್ ಅಂತ ಏನೋ ಬಂದಿಲ್ಲ ಅನ್ಸುತ್ತೆ. ನಮಗೆ ವೆಕೇಶನ್ಸ್ ಕೊಟ್ಟಿರೋ ಕಾರಣ ನಾವು ಮಾತ್ರ ಬಂದಿದ್ದೀವಿ. ಬಿಸಿಲು ತುಂಬ ಇದೆ ಅಂತ. ಇನ್ನೂ ಹುಡುಕ್ತಾನೆ ಇದ್ದೀವಿ, ಎಲ್ಲಿ ಜಾಡೋಣ ಅಂತ.
ಯಾವ್ದು ಸೆಟ್ ಆಗ್ತಿಲ್ಲ, ಇನ್ನ ಹುಡುಕ್ತಾನೆ ಇದೀವಿ. ಎಲ್ಲ ಕಾಟೇಜಸ್ ನೋಡ್ತಾ ಇದೀವಿ. ಹೌದು ನೋಡ್ತಾ ಇದೀವಿ ಫೋಟೋ ಚೆನ್ನಾಗಿದೆ. ಫೋಟೋ ಶೂಟ್ಗಳು ಜಾಸ್ತಿ ನಡೀತಾ ಇದೆ ಸ್ವಿಮ್ಮಿಂಗ್ ಇಂತ. ಎಲ್ಲಾರ್ದು ಫೋಟೋ ತೆಗ್ದಿ ನನ್ನ ಕ್ಯಾಮ್ರಾ ಫುಲ್ ಆಗ್ಬಿಡ್ತಾ ಇದೆ. ಮೈನ್ ಸ್ಟೋರೇಜ್ ಫುಲ್ ಆಗ್ಬಿಡ್ತಾ ಇದೆ. ಡೋಂಟ್ ವೆರಿ ಒಂದು ಆರ್ಟಿಸ್ಟ್ ಪರ್ಸನ್. ಆರ್ಟಿಸ್ಟ್ಗಳು ಬೇಕಾಗುತ್ತೆ ಗೈಸ್, ಪಕ್ಕ ಜನ ಆಗುತ್ತೆ ತೊಗೊಂಡು ಆರ್ಟಿಸ್ಟ್ಗಳು ಬೇಕಾಗುತ್ತೆ. ಎಲ್ಲ ಎಂಜಾಯ್ ಮಾಡ್ತಾರೆ ಗೈಸ್ ಫ್ಯಾಮಿಲಿ ಜೊತೆ ಬಂದು ಆರಾಮಾಗಿ. ಒಂದೊಂದು ಕಾಟೇಜ್ ಹತ್ರ ಒಂದೊಂದು ಕಾರ್ ಹಾಕಿದ್ದಾರೆ. ಅವ್ರವ್ರ ಫ್ಯಾಮಿಲೀಸ್ ಇದೆ. ಇಲ್ವಾ ಎಂತ ಗೊತ್ತಿಲ್ಲ. ಆನ್ಲೈನ್ ಇರ್ಬೋದು ಮೇ ಬಿ, ಗೊತ್ತಿಲ್ಲ. ಬಂದು ನಾವು ನುಗ್ಗೋ ನಾವು ನೋಡಿದ್ರೆ ಫ್ರೀಯಾಗಿ ಇಲ್ಲಿ ಹೌದು ಫ್ರೀಯಾಗಿ ನೀರೇ ಕೊಡಲ್ಲ, ಇಲ್ಲಿ ಒಂದು ಕಾಟೇಜ್ ಕೊಡ್ತಾರೆ ಅಂತ ಇಲ್ಲಿ ಫ್ರೀಯಾಗಿ. ಅದೇನೋ ನೋಡಿ ತೋರಿಸ್ತೀವಿ ನೋಡಿ ಕಾಟೇಜಸ್ ಎಲ್ಲ ಹೆಂಗಿದೆ ಅಂತ. ನೋಡಿ ಈ ಥರ ಇದೆ, ಒಳ್ಳೆ ಟ್ರೈನ್ ಶೆಡ್ ಇದ್ದಂಗಿದೆ. ಶೆಡ್ ಮನೆ ಆಗ್ತಕ್ಕೆ ಹಾಕೋರೆಲ್ಲ. ಒಂದು ಕಾಟೇಜ್ ಪಕ್ಕ ಒಂದು ಕಾರು, ಅದು ಅವ್ರ ಫ್ಯಾಮಿಲಿ. ಇದ್ಯಾವುದು ದೊಡ್ಡದೈತೆ, ಯಾವುದು ಲಕ್ಸುರಿ ಫ್ಯಾಮಿಲಿ ಬರುತ್ತೆ ಅಷ್ಟೇ. ಇಲ್ಲಿ ಆ ಕಡೆನೂ ಕೆರೆ ಇದೆ, ಈ ಕಡೆನೂ ಕೆರೆ ಇದೆ. ಇಲ್ಲಿ ಬೀಚ್ ಸೆಟಪ್ ಮಾಡಿದ್ದಾರೆ, ಮರಗಳೆಲ್ಲ ಹಾಕಿ ಸಗದಾಗಿದೆ. ಹೆವಿ ಡ್ಯೂಟಿ. ಸಾಕು ಆಫ್ ಮಾಡು. ಎಲ್ಲಿ ಅವನು ಮುರುಗೇಶ್ ಅಲ್ಲಿ ಇವನ್ ಫೋಟೋ ಫಸ್ಟ್ ಫೋಟೋ ಹಚ್ಚಿರ್ಲಿಲ್ಲ, ಇವಾಗ ಫೋಟೋ ಹಚ್ಚಿ ಬಂದ್ಬಿಟ್ಟಿದೆ ಹಂಗೆ. ಹಾಜಿರಿ ಹಾಕಕ್ಕೆ ಮುರುಗೇಶ್ ಎಲ್ಲಿ ಹೋದ್ರು ಗೊತ್ತಿಲ್ಲ. ಹಾಜಿರಿ ಹಾಕಕ್ಕೆ ಹೇಳಿಲ್ವಾ? ಓ ಅವ್ರ ಪ್ಲೇಸ್ಗೆ ಹೋಗೋರ? ಓಕೆ ವಾಶ್ರೂಮ್. ಪೀಸ್ಫುಲ್ ಆಗಿ ಪ್ರೈವೇಟ್ ಆಗಿ ಚೆನ್ನಾಗಿದೆ ಗಾಯ್ಸ್. ಇದು ದರ್ಶನ್ ನಿಮ್ಗೋಸ್ಕರ. ಇಲ್ಲಿ ನೋಡಿ ಫೈರ್ ಕ್ಯಾಂಪ್ ಹಾಕಕ್ಕೆಲ್ಲ ಸೆಟಪ್ ಮಾಡಿದ್ದಾರೆ. ಫೈರ್ ಕ್ಯಾಂಪ್ ಹಾಕೊಳ್ಳಿ, ಗ್ರಿಲ್ ಚಿಕನ್ ಆದ್ರೂ ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ. ಇಲ್ಲಿಂದ ಹಿಂಗಿದೆ ಇದು. ಇಲ್ಲಿ ಫಿಶಿಂಗ್ ಸೆಟಪ್ ಮಾಡಿ ಇಟ್ಟಿದ್ದಾರೆ ನೋಡಿ, ಅಲ್ಲಿ ನೋಡ್ಬೋದು. ಗಂತರ ತೋರಿಸ್ತಾ ಇದೆ, ಇದು ಗಾಳ ಹಾಕ್ಬಿಟ್ಟಿದ್ದಾರೆ. ಇದೆ ಕೆರೆ. ಕೆರೆ ಇನ್ ಬಿಟ್ಟು ಎಲ್ಲಿ ಸಿಗ್ತಿದೋ ಅಲ್ಲಿ ಆನ್ ಮಾಡ್ಬಿಡ್ತಾನೆ. ಇಲ್ಲಿ ನೋಡಿ ವಾಲಿಬಾಲ್ ಕೋರ್ಟ್ ಕೂಡ ಮಾಡಿದ್ದಾರೆ. ನೆಟ್ ಇಲ್ಲ, ಬಾಲ್ ಇಲ್ಲ ಅಷ್ಟೇ. ಆಡ್ಬೋದು. ಗಾಯ್ಸ್ ಇಲ್ಲೊಂದು ರೋಡ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಕಾಡ್ ಒಳಗಡೆ ಹೋಗೋ ರೋಡ್ ಇದು. ಏಯ್ ದರ್ಶನ್ ಇಲ್ಲಡೆ ಅಲ್ಲೆಲ್ಲ ಹೋಗ್ತಾ ಇದೀವಿ. ಹಾವಿದ್ಯೋ ಮೊಸಳೆ ಇದೆಯೋ ಗೊತ್ತಿಲ್ಲ, ಏನು ಇರಲ್ಲ ಅನ್ಕೋತೀನಿ. ನೋಡಕ್ ಹೋಗ್ತಾ ಇದೀವಿ. ಏನ್ ಗಾಳಿ ಅಪ್ಪ. ಸಮ್ಮರ್ ಅಲ್ಲಿ ಈ ತರ ಗಾಳಿ ಬರ್ಬೇಕು. ಇಲ್ಲಿಂದ ವ್ಯೂ ಸಖತ್ತಾಗಿದೆ. ಗಾಯ್ಸ್ ಬಂದು 1 hour ಆಯ್ತು ಕೆರೆ ಹತ್ರ. ಬರ್ರೆ ಫೋಟೋ ತಕ್ಕಂತಾರ ಕಣ್ರಿ. ಬರೀ ಫೋಟೋ ಶೂಟೇ ಆಗ್ತಿದೆ, ಇನ್ನ ಎಕ್ಸ್ಪ್ಲೋರ್ ಮಾಡ್ತಾನೆ ಇದೀವಿ. ಸುಂದರ ಅನ್ನೋರೇಂಜ್ ಅವನೇ ತೆಗಿತಾವ ಫೋಟೋ. ಸ್ವಲ್ಪ ಸತ್ಯ ಹೇಳ್ರಿ ಸ್ವಲ್ಪ. ಹೇಳಕ್ ಹೋಗೋದು, ಉಚ್ಚಾಕ್ ಹೋಗೋದು, ಇದನ್ನೇ ಮಾಡ್ತಾರೆ. ಬರ್ರೋ ಸುಮ್ನೆ ಏನೋ ಮಾತಾಡ್ತೀರಾ. ಇವಾಗ ಹೋಗೋಣ, ಡೈರೆಕ್ಟ್ ಕೆರೆಗೆ ಹೋಗೋಣ ಅಷ್ಟೇ. ಹೋಗ್ಬಿಟ್ಟು ಸ್ಟೇಟಿಂಗ್ ಇಂದ ಈಜಾಡ್ತಾ ಇರೋದೆ, ಈಜು ಹೊಡಿತಾ ಇರೋದೆ. ಫೈನಲಿ ಬಂದಿರೋ ಕೆಲಸ ನೋಡೋಣ. ಮತ್ತೆ ಹಂಗ್ ಬೆಳ್ಸ್ಕೊಂಡ್ ಬರ್ಬೇಕಾ ಈಗ? ಹೋದ್ರಲ್ಲ ಮಂಕಲ್ ಆಂಟಿ ಹೋದ್ರಲ್ಲ, ಅದೇ ರೋಡಲ್ಲಿ ಹೋಗೋಣ. ಓಕೆ. ನಾಯಿ ಅಂಕಲ್ಲು ಭಯಾನೇ ಆಗೋಯ್ತು ನನ್ಗೆ ಅದು. ಏನ ಅಪ್ಪ ಹೆಂಗೈತ್ ನೋಡಿ ಅದು ಛತ್ರಿ. ಇಲ್ಲಿಂದ ಸಡನ್ ನೋಡಿದ್ರೆ ಹೆಂಗ್ ಕಾಣಿಸ್ತದ ನೋಡಿ ಅದು. ಓಯ್ಯೋ ಲೈಟಾ? ಎಲ್ಲ ಚಿಕ್ಕದ ಈ ತರ ಏನೇನೋ ಮಾಡಿದ್ದಾರೆ ಗಾಯ್ಸ್. ಇಲ್ಲಿ ಲೈಟ್ಸ್ ಇದು. ಹೌದೌದು ಲೈಟ್ಸ್. ಕಾಂಚನ ಫಿಲಮ್ ಎಕ್ಸ್ಪ್ಲೋರ್ ಮಾಡ್ತಾರಲ್ಲ, ಕಾಂಚನ 3 or 4 ಆ ತರ ಐತೆ ನಮ್ದು. ಅಯ್ಯೋ ಏನಿದು? ಏನ್ರಿ ಇದು? ಯಾವ್ದೋ ಪ್ರಾಣಿ ಇದೆ ಇದು ಪಕ್ಕ. ಪ್ರಾಣಿದೆ. ಬೇಡ ಬನ್ನಿ ಹೋಗ್ಬಿಡೋಣ. ಎಲ್ಲ ಕಡೆ ಬರೀ ಅದೇ ಇದೆ ಗಾಯ್ಸ್. ಕುಡ್ಕೊಳಕ್ ಮಕ್ಕಳು ಇಲ್ಲಿ ಜಾಸ್ತಿ ಕುಡ್ದಿ ಈ ತರ ಮಾಡಿಟ್ಟವ್ರೆ. ಕುಡಿಯೋಕ್ಕೋಸ್ಕರನೇ ಜಾಗ ಮಾಡ್ಕೊಂಡಿದ್ದಾರೆ.
ಈ ಥರ ಅಷ್ಟು ಚೆನ್ನಾಗಿರೋ ಜಾಗ. ಹಾಂ, ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಕ್ಕೆ ನೋಡಿ ಹೆಂಗಿದೆ. ನೈಟ್ ಹೊತ್ತು ಬಂದರೆ ಚೆನ್ನಾಗಿರುತ್ತೆ. ಇಲ್ಲೊಂದು ನೈಸ್ ಕ್ಯಾಂಡಲ್ಸಾ? ಬೇಜಾನ್ ಜಾಗಗಳೈತೆ ಗಾಯ್ಸ್ ಇಲ್ಲಿ. ಎಲ್ಲ ಈ ಥರನೇ ಸಪ್ರೇಟ್ ಎಲ್ಲ ಗ್ರಿಲ್ ಮಾಡೋಕ್ಕೆ ನೋಡಿ, ಗ್ರಿಲ್ಡ್ ಐಟಮ್ಸ್ ಇದೆ ಇಲ್ಲಿ. ಆರಾಮಾಗಿ ಗ್ರಿಲ್ ಚಿಕನ್ ಮಾಡ್ಕೊಂಡು ಇಲ್ಲೇ ವ್ಯೂ ನೋಡ್ಕೊಂಡು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಕೊಂಡು ಬೋಟಲ್ಲಿ ಹತ್ಕೊಂಡು ಹಂಗೆ ಹೋಗ್ಬಿಡೋದು ಮನೆಗೆ ಅಷ್ಟೇ. ಅಲ್ಲಿ ನೋಡಿ ಯಾರು ಬೋಟಿಂಗ್ ಮಾಡ್ತವ್ರೆ, ತೋರಿಸ್ತೀನಿ ನಿಮಗೆ. ಆದರೆ ಕಾಯಕ್ ಈಗ ಬೋಟಿಂಗ್ ಏನೋ ಗೊತ್ತಿಲ್ಲ, ಮಾಡ್ತವ್ರೆ. ಗಾಯ್ಸ್, ನಾವ್ ಮಾತ್ರ ಆಡ್ತಾ ಇದೀವಿ, ಎಲ್ಲ ಹೋಗ್ಬಿಟ್ಟಿದ್ದಾರೆ ಅರ್ಧಂಬರ್ಧ ಆಡ್ಕೊಂಡು. ಇಬ್ಬರೇ ಆಡ್ತಾ ಇದೀವಿ. ಹೌದು, ಈ ಜಾಗ ಎವ್ರದೇ? ಬಟ್ಟೆ ಎವ್ರದೇ? ಅಷ್ಟೇ ಗಾಯ್ಸ್, ಧನ್ಯವಾದಗಳು.